ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಕೊನೆಗೂ ಬಾಗಿ ಬಂದ ಕದನ ವಿರಾಮ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಟ್ರಂಪ್ ಅನ್ನು ನಂಬಿ ನೇತಾನ್ಯಾಹು 50 ವರ್ಷಗಳಲ್ಲಿ ಮೊದಲ ಬಾರಿಗೆ ಕಂಗಾಲಾಗಿ ಯುದ್ಧ ವಿರಾಮ ಎಂದಿದ್ದಾರೆ. ತನ್ನ ಪರಮಾಣು ಶುದ್ಧೀಕರಣ ಘಟಕಗಳ ಮೇಲೆ ದಾಳಿ ಮಾಡಿದ ಯುಎಸ್ಎ ವಿರುದ್ಧ ಪ್ರತೀಕಾರವಾಗಿ ಇರಾನ್ ದೇಶವು ಕತಾರ್, ಇರಾಕ್ಗಳಲ್ಲಿ ಇರುವ ಅಮೆರಿಕ ಸಂಯುಕ್ತ ಸಂಸ್ಥಾನದ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಯುಎಸ್ಎ ವಸಾಹತು ಹೊಂದಿದ್ದ ದೇಶವಲ್ಲ, ಅದು ಬ್ರಿಟಿಷರು ವಸಾಹತುವಾಗಿ ಮಾಡಿಕೊಂಡಿದ್ದ ನೆಲೆಯಲ್ಲಿ ಬಹುತೇಕ ತನ್ನ ದೇಶದ ವಿರುದ್ಧವೇ ಸ್ವಾತಂತ್ರ್ಯ ಹೋರಾಟ ಮಾಡಿ ಗೆದ್ದ ದೇಶ. ವಿಶ್ವ ಮಹಾಯುದ್ಧಗಳ ಬಳಿಕ ಪ್ರಬಲವಾದ ಯುಎಸ್ಎ 80 ದೇಶಗಳಲ್ಲಿ 770ರಷ್ಟು ತನ್ನ ನೆಲೆಗಳನ್ನು ಹೊಂದಿರುವ ದೇಶವಾಗಿದೆ. ಬ್ರಿಟನ್, ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ನೆದರ್ಲ್ಯಾಂಡ್ಸ್ ಮೊದಲಾದ ದೇಶಗಳು ವಸಾಹತುಗಳನ್ನು ಹೊಂದಿದ್ದವು. ಹಾಗಾಗಿ ಅಲ್ಲಲ್ಲಿ ಒಂದಷ್ಟು ನೆಲೆಗಳನ್ನು ಹೊಂದಿದೆ. ಆದರೆ ಯುಎಸ್ಎ ಹೆಚ್ಚು ನೆಲೆಗಳನ್ನು ಹೊಂದಿದೆ. ಅದು ತನ್ನ ಮಹಾಯುದ್ಧಗಳ ಬಳಿಕದ ದೊಡ್ಡಣ್ಣನ ಸ್ಥಾನ ದುರುಪಯೋಗಪಡಿಸಿಕೊಂಡು ಈ ರೀತಿ ನೆಲೆಗಳನ್ನು ವಿಸ್ತರಿಸಿದೆ. ಎರಡನೆಯ ಮಹಾಯುದ್ಧದ ಬಳಿಕ ಯುಎಸ್ಎ ಬಣ ಮತ್ತು ಸೋವಿಯತ್ ಬಣಗಳು ಜರ್ಮನಿಯನ್ನು ಹಂಚಿಕೊಂಡವು. ಮುಂದೆ ಬರ್ಲಿನ್ ಗೋಡೆ ಬೀಳಿಸಿ ಜರ್ಮನಿ ಒಂದಾದರೂ ಅಲ್ಲಿ ಯುಎಸ್ಎ ತನ್ನ ನೆಲೆಗಳನ್ನು ಉಳಿಸಿಕೊಂಡಿದೆ. ಜಪಾನಿನಲ್ಲಿ ಎರಡನೆಯ ಮಹಾಯುದ್ಧದ ಬಳಿಕ ಯುಎಸ್ಎ ಭಾರೀ ನೆಲೆಯೂರಿ ಅನಂತರ ಸ್ವಲ್ಪ ವಿಚಲಿತವಾಗಿದೆ. ಮುಖ್ಯವಾಗಿ ನೆಲೆಯೂರಲು ಹೋದ ವಿಯೆಟ್ನಾಂ, ಅಫ್ಘಾನಿಸ್ತಾನಗಳಲ್ಲಿ ಮಾತ್ರ ಯುಎಸ್ಎಗೆ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟಾಗಿದೆ. ಉಳಿದೆಲ್ಲ ಕಡೆ ಯುಎಸ್ಎ ಮಿಂಚಿದೆ. ಮತ್ತೊಮ್ಮೆ ಯುಎಸ್ಎ ಈಗ ಇರಾನ್ನಿಂದ ಮರ್ಮಾಘಾತಕ್ಕೆ ಒಳಗಾದಂತೆ ಕಾಣುತ್ತಿದೆ. ನಿನ್ನೆಯವರೆಗೆ ಹುಲಿಯಂತೆ ಗರ್ಜಿಸುತ್ತಿದ್ದ ಡೊನಾಲ್ಡ್ ಟ್ರಂಪ್ ಇಂದು ಬೆಳಗ್ಗೆ ತಣ್ಣಗಾಗಿದ್ದಾರೆ. ಯುಎಸ್ಎಯ ನೆಲೆಗಳ ಮೇಲೆ ಮತ್ತು ಇಸ್ರೇಲ್ ರಾಜಧಾನಿಯ ಮೇಲೆ ಇರಾನಿನ ಕ್ಷಿಪಣಿಗಳ ಮಳೆ ಸುರಿದ ಮೇಲೆ ಡೊನಾಲ್ಡ್ ಟ್ರಂಪರು ಇಸ್ರೇಲ್ ಪ್ರಧಾನಿ ನೇತಾನ್ಯಾಹು ತಲೆಗೆ ಕೈಯಿಟ್ಟಿದ್ದಾರೆ. ಈಗ ಬೇಡ ಎಂದಿದ್ದಾರಂತೆ. ನೊಬೆಲ್ ಶಾಂತಿ ಪ್ರಶಸ್ತಿ ಬಾರದೆಂಬ ಆತಂಕವು ಮತ್ತೊಮ್ಮೆ ಸೋಲು ಕಾಡಿತು ಎಂಬ ಚಿಂತೆಯು. ಒಟ್ಟಾರೆ ಏಕಪಕ್ಷೀಯವಾಗಿ ಯುದ್ಧ ವಿರಾಮ ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ ಅವರ ದೇಶದವರೇ ಅವರ ಪಾತ್ರದ ಬಗೆಗೆ ದೇಶದ ಹಲವು ಕಡೆ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಪ್ರಪಂಚವನ್ನೇ ಸರ್ವನಾಶ ಮಾಡಬಲ್ಲಷ್ಟು ಶಸ್ತ್ರಾಸ್ತ್ರ ಹೊಂದಿರುವ ಯುಎಸ್ಎಗೂ ಕಾಲ ಸದ್ಯ ಕೈಕೊಟ್ಟಿದೆ. ಇಂದು ಬೆಳಗ್ಗೆ ಕೂಡ ಇರಾನ್ ಕ್ಷಿಪಣಿಗಳು ಇಸ್ರೇಲಿನ ಮೇಲೆ ಗುರಿಯಿಟ್ಟು ಮುಟ್ಟಿವೆ. ಅದರಲ್ಲಿ 3 ಇಸ್ರೇಲಿಗರು ಸಾವು ಕಂಡುದಾಗಿ ತಿಳಿದು ಬಂದಿದೆ. ಮಂಗಳವಾರ ಬೆಳಿಗ್ಗೆಯೇ ಇರಾನ್ ದಾಳಿಯಿಂದ ಬೇರ್ ಶೇವಾ ನಗರದಲ್ಲಿ ಹೆಚ್ಚಿನ ಹಾನಿಯಾದುದಾಗಿ ಹೇಳಲಾಗಿದೆ. 12 ದಿನಗಳ ಯುದ್ಧಕ್ಕೆ ಟ್ರಂಪ್ ಮತ್ತು ನೇತಾನ್ಯಾಹು ಘೋಷಿಸಿದ ಯುದ್ಧ ವಿರಾಮವು ಅವರನ್ನು ಮೆತ್ತಗೆ ಮಾಡಿರುವ ಸೂಚನೆಯಾಗಿದೆ. ಇರಾನ್ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಯಬಹುದು. ಏಕೆಂದರೆ ಬೆಳಗ್ಗೆಯ ದಾಳಿಯ ಬಳಿಕ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿಲ್ಲ.
ನಮ್ಮ 10 ಗಂಟೆಯ ಹೊತ್ತಿಗೆ ಯುದ್ಧ ವಿರಾಮ ಆರಂಭ ಎಂದು ಇರಾನ್ ಸರ್ಕಾರದ ಟಿವಿ ಹೇಳಿದೆ. ನಮ್ಮ ಕಾಲ ಬೆಳಿಗ್ಗೆ 7 ಗಂಟೆಗೆ ಇಸ್ರೇಲ್ ಇರಾನ್ ಕದನ ವಿರಾಮ ಎಂದು ಟ್ರಂಪ್ ಘೋಷಣೆ ಮಾಡಿದ್ದರು. ತಿಕ್ಕಲು ತಲೆಗಳ ಹೊರತು ಪ್ರಪಂಚದಲ್ಲಿ ಈಗ ಯಾರೂ ಯುದ್ಧ ಬಯಸಿಲ್ಲ. ಆದರೂ ಯುದ್ಧಗಳು ನಡೆಯುತ್ತಿರುತ್ತದೆ. ಹಿಂದೆಯೂ ಹಾಗೆ ಯುದ್ಧಗಳು ನಡೆಯುತ್ತಾ ಬಂದಿದೆ. ಯುದ್ಧ ಎಂದರೆ ನಷ್ಟ. ಪಾಕಿಸ್ತಾನದೊಡನೆ ಯುದ್ಧ ವಿರಾಮ ಆದಾಗ ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದ ಏರ್ ಮಾರ್ಷಲ್ ಎಕೆ ಭಾರತಿಯವರು ನಾವು ಯುದ್ಧ ಮಾಡಿದೆವು, ಯುದ್ಧವೆಂದರೆ ನಷ್ಟಗಳು ಇರುತ್ತವೆ ಎಂದು ಹೇಳಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಹೆಚ್ಚು ಹೊರನೆಲೆಗಳನ್ನು ಹೊಂದಿರುವ ದೇಶ ದಕ್ಷಿಣ ಕೊರಿಯಾ. ಉತ್ತರ ಕೊರಿಯಾದ ಬೆದರುಗೊಂಬೆ ಮುಂದಿಟ್ಟು ಯುಎಸ್ಎ ಇದನ್ನೆಲ್ಲ ಮಾಡಿಕೊಂಡಿದೆ. ಇಸ್ರೇಲಿಗೆ ಬೆಂಬಲ ಎಂದು ಅಲ್ಲಿ ಹಲವಾರು ಕಡೆ ಕಾಲೂರಿರುವ ಯುಎಸ್ಎ ಅದರ ಪಕ್ಕದ ಜೋರ್ಡಾನ್ನಲ್ಲೂ ತನ್ನ ಸೈನ್ಯ ಠಾಣೆಯನ್ನು ಇಟ್ಟಿದೆ. ಜೋರ್ಡಾನಿನಲ್ಲಿ ಇರುವ ಯುಎಸ್ಎ ಸೈನಿಕರು 3,000+. ಇದು ಕೂಡ ಇಸ್ರೇಲ್ ಕಾವಲಿಗೆ ಮೀಸಲು. ಕೊನೆಗೂ ಬಾಗಿ ಬಂದ ಕದನ ವಿರಾಮ. ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಈಚೆಗಾಗುವ ಕಾಲ. ಯುದ್ಧವೆಂದರೆ ನಷ್ಟ ಕಷ್ಟಗಳು ಎರಡೂ ದೇಶಗಳಿಗೆ ಇರುತ್ತದೆ ಎನ್ನುವುದು ಸ್ಪಷ್ಟ. ಲೋಕವು ಶಾಂತಿ ಹೊಂದಲಿ ಎನ್ನುವುದು ನಮ್ಮೆಲ್ಲರ ಕರ್ತವ್ಯ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.